ನೀವು ಬಿಟ್ಟಿದ್ದೀರಲ್ಲ ಅವಾಗ ಕೆಲಸ ಸ್ಟಾರ್ಟ್ ಮಾಡ್ಬೋದಾಯ್ತಲ್ಲ. ಟೈಮ್ ಇತ್ತು ಅವಾಗ ಅಲ್ಲಿ ಟೂನಿಂಗ್ ಬಿಟ್ಟಿದ್ರಲ್ಲ, ಕೆಲಸ ಸ್ಟಾಪ್ ಇತ್ತು. ಒಂದ್ ನಿಮಿಷ ಪೂರ್ತಿ ಕೇಳಿ, ಅವಾಗ ನೀವು ಮಾಡ್ಬೋದಾಯ್ತಲ್ಲ ಕೆಲಸ. ಇದು ಇಲ್ಲ, ಟೂನಿಂಗ್ ಬಿಟ್ಟಿದ್ರಿ ಅಲ್ಲಿ 15 ದಿವಸ ಆಗೈತೆ ರೋಡ್ ಓಪನ್ ಆಗಿ. 12 ದಿವಸದಿಂದನೂ ಒಂದು ದಿವಸಕ್ಕೂ ಏನೂ ಮಾಡಿಲ್ಲ. ಈಗ ಇಲ್ಲಿರೋರು ಸ್ಥಳೀಯದವರು, ನಾನು ಒಂದೇ ಮಾತು ಕೇಳೋದು, ರಸ್ತೆ ಬಂದಿತ್ತು, ಅಲ್ಲಿ ಟೂನಿಂಗ್ ಬಿಟ್ಟಿದ್ರು, ಬಾಕಿ ಟೈಮಿಗೆ ಕೆಲಸ ಮಾಡಿಲ್ಲ, ವೆಲ್ಡಿಂಗ್ ಮಾಡಿದ್ರು ಅಷ್ಟೇ ಅಂತ ಬಿಟ್ಟರೆ ಮೊನ್ನೆ ವೆಲ್ಡಿಂಗ್ ಮಾಡಿದ್ರು. ಪೈಪ್ ಹಾಕಿರೋದು ನೀವು ಓಪನ್ ಏನು 5 ದಿವಸದಲ್ಲಿ ಓಪನ್ ಮಾಡ್ತಾ ಇದೀವಿ ಅಂದರೆ ಆವಾಗ ಈ ಪೈಪ್ಗಳು ಹಾಕಿರೋದು ಗೊತ್ತಾಯ್ತಾ. ನಾವು ಡೈಲಿ ಫಾಲೋ ಮಾಡ್ತಾ ಇದೀವಿ. ಇಲ್ಲಿ ಯಾಕೆ ಮಾಡಲಿಲ್ಲ ಕೆಲಸ? ಯಾಕೆ ಸ್ಟಾರ್ಟ್ ಮಾಡಲಿಲ್ಲ? ತಡೆಗೋಡೆ ಆಗ್ತಾ ಇದ್ದೀರಾ? ಯಾವಾಗಿಂದ ಮಾಡ್ತೀರಾ ಕೆಲಸ? ನಾವೇನ್ ಹೇಳ್ತೀವಿ ಗೊತ್ತಾ, ಆದಷ್ಟು ಇಲ್ಲಿರೋ ಸ್ಥಳೀಯರು ಈಗ ಈ ಲೈನಲ್ಲಿರೋರು ಹೇಳಿ ಮಕ್ಳಿಗೆಲ್ಲ ತಗೊಂಡೋಗಿ ಅವ್ರ ರಿಲೇಷನ್ ಮನೆಗೆ ಬಿಟ್ಬಿಟ್ಟವ್ರು. ಯಾಕೆಂದ್ರೆ ನೀವು ನಾವು ಗಾಡಿ ಓಡಾಡ್ತಾ ಇದ್ರೆ ಯಾರನ್ನ ಯಾರಾದ್ರೂ ನಡ್ಕೊಂಡು ಹೋಗೋ ಟೈಮಾಗಿ ಅದೇ ತರ ತಲೆ ಮೇಲೆ ಈಗ ತಂದು ದುಡ್ಬಿಟ್ರೆ ಟೆಂಪೋರರಿ ಮೇಲೆ ಗೋಡೆ ಕೊಟ್ಬಿಟ್ರೆ ಅವನು ಹೊಂಡಿದ್ದೆ, ಗೋಡೆನ ಹೋಗಿದ್ರೆ ಮನುಷ್ಯನ ಹೊಂಡಿದ್ದಾನಲ್ಲ. ಪಿಲ್ಲರ್ ಕೆಳಗಡೆನ ತಗೊಬೇಕು. ಕೆಲಸ ಮಾಡ್ಬೇಕಂದ್ರೆ ಒಂದು ಪಿಲ್ಲರ್ ಮೇಲೆ ಕೆಳಗಡೆನ ಮಾಡ್ಬೇಕು. ಅದೇ ಪಿಲ್ಲರ್ ಕಬ್ಬಣದ ಫಾದ್ ಆಗಿದೆ ಅದು ಪಿಲ್ಲರ್. ಅದೇ ಶಿವಸ್ವಾಮಿ ಇವ್ರ ಹೆಸರು ಶಿವಸ್ವಾಮಿ ಕಾಂಟ್ರಾಕ್ಟರ್ ನೀವೇನಾ? ಆದಷ್ಟು ಬೇಗ ಕೆಲಸ ಮಾಡಕ್ಕೆ ಹೇಳಿ. ಏನಾದ್ರೂ ಯಾರಾದ್ರೂ ಅಕಸ್ಮಾತ್ ಏನಾದ್ರೂ ಆದ್ರೆ, ಯಾರಾದ್ರೂ ಸತ್ರೆ ಅದಕ್ಕೆ ನೀವೇ ಆಗ್ತೀರಾ ಗೊತ್ತಾಯ್ತಾ? ಯಾರಾದ್ರೂ ತುಮಕೂರಲ್ಲಿ ಸಾಯಕ್ ಮುಂಚೆ ಈ ಕೆಲಸ ಮಾಡಿಕೊಡ್ತೀರಿ. ಸೋಮವಾರ ಮಾಡ್ತೀನಿ ಅಂತ ಇವರು ಆಶ್ವಾಸನೆ ಕೊಡ್ತಾವ್ರೆ. ಸೋಮವಾರ ಏನಾದ್ರೂ ಕೆಲಸ ನಡೀಲಿಲ್ಲ ಅಂದ್ರೆ ಮಂಗಳವಾರ ನಾವು ಧರಣಿ ಕೂತ್ಕೊಂತೀವಿ, ಇಲ್ಲಿ ರೋಡ್ ಬ್ಲಾಕ್ ಮಾಡ್ತೀವಿ. ಖಂಡಿತ ಇದು ಸೋಮವಾರ ಇವ್ರೇನಾದ್ರೂ ಕೆಲಸ ಚಾಲೂ ಮಾಡಿಲ್ಲ ಅಂದ್ರೆ ಮಂಗಳವಾರ ಇದೇ ರೋಡ್ ಬ್ಲಾಕ್ ಮಾಡ್ತೀವಿ, ಧರಣಿ ಕೂತ್ಕೊಂತೀವಿ. ಯಾರಾದ್ರೂ ಏನಾದ್ರೂ ಆದ್ರೆ ಅದಕ್ಕೆ ಹೆಚ್ಚು ಕಡಿಮೆ ಇವರೇ ಆಗ್ತಾರೆ. ಒಳ್ಳೆಯದಕ್ಕೆ ಕೆಲಸ ಸ್ಟಾರ್ಟ್ ಮಾಡಿ ಬಹಳ ತಪ್ಪು. ಯಾರಾದ್ರೂ ಬೇಜಾರಾಗ್ತಾ ಇದ್ರೆ ಹೇಳಿ, ಅವ್ರು ಯಾರಾದ್ರೂ ಅಡೆತಡೆ ಆದ್ರೆ ಅವ್ರ ಹೆಸರು ಹೇಳಿ ಮಾತಾಡ್ತೀವಿ. ಅಮೌಂಟ್ ಬಂದಿಲ್ಲ ಅದಕ್ಕೆಲ್ಲ ನಾವು ಮಾತಾಡೋಕ್ಕಾಗಲ್ಲ. ಹೇಳಿದ್ರು ನನಗೆ, ಅದಕ್ಕೆ ನಿಮ್ಗೆ ಪರ್ಚೇಸ್ ಮಾತಾಡೋದು. ಆ ಪೆಂಡಿಂಗ್ ಅಮೌಂಟ್ ಬಿಲ್ ಪಾಸ್ ಆಗಿದ್ದಕ್ಕೆ ಪೆಂಡಿಂಗ್ ಇಕ್ಕಿದ್ರೆ ಕೆಲಸ ಹೇಳಿ, ನಾವು ಮಾಡಿಸ್ತೀವಿ ನಿಮಗೆ. ಅದಕ್ಕೆ ಉತ್ತರ ಕೊಡಿ. ಮತ್ತೆ ಬನ್ನಿ ಸರ್, ನಿಮ್ಗೆ ಏನ್ ಬೇಕು ನಾವು ಸಹಾಯ ಮಾಡ್ತೀವಿ. ಬನ್ನಿ, ನಮ್ಮ ಕಡೆಯಿಂದ ಸಹಾಯ ಮಾಡ್ತೀವಿ ನಿಮ್ಗೆ. ಬಿಲ್ ಪಾಸ್ ಪೆಂಡಿಂಗ್ ನಾವು ಸಹಾಯ ಮಾಡ್ತೀವಿ, ನಾವು ಪಾಸ್ ಮಾಡ್ತೀವಿ. ಬನ್ನಿ ಜನ ಬಿಡಿ ಸರ್, ಆಗುತ್ತೆ ಕೆಲಸ ಆಗುತ್ತೆ ಬಿಡಿ. ಬನ್ನಿ ಸರ್, ತಪ್ಪಿಲ್ಲ ಅಂದ್ರೆ ಫೇಸ್ ಮಾಡ್ಬೇಕು. ನೀವು ಫೇಸ್ ಮಾಡ್ಬೇಕು, ತಪ್ಪಿಲ್ಲ ಅಂದ್ರೆ ಫೇಸ್ ಮಾಡಿ. ನಿಮ್ಗೆ ಹೆಸರು ನೀವು ಮುಂದೆ ನಿಂತು ಹೇಳಿ. ಯಾವಾಗ ಜನಗಳು ಗೊತ್ತಾಗ್ಲಿ, ನಮ್ಗೆ ಗೊತ್ತಾಗಿದೆ. ಹೇಳೋಣ ಅಷ್ಟೇ ಹೇಳಿ, ನೀವು ಮಾಡೋ ಕೆಲಸ ಹೇಳೋಣ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀವಿ. ಸೋಮವಾರದಿಂದ ಕೆಲಸ ಚಾಲೂ ಮಾಡ್ತೀರಾ? ಸೋಮವಾರ ಮಾಡಲಿಲ್ಲ ಅಂದ್ರೆ ಮಂಗಳವಾರ ದಿವಸ ನಾವು KRS ಪಟ್ಟಿಯಿಂದ ದನಿಗೆ ಕುಂತ್ಕೋತೀವಿ, ಪ್ರತಿಭಟನೆ ಮಾಡ್ತೀವಿ. ನಾವು ರಸ್ತೆನೂ ಬಂದ್ ಮಾಡ್ತೀವಿ. ನಾವು ಯಾರಿಗೂ ಹೋಗಿ ಕೊಡಲ್ಲ. ನೀವು ಒಪ್ಕೊಂಡಾರೆ ಹೇಳಿ, ನಿಮ್ಗೆ ಪ್ರಾಬ್ಲಮ್ ಇದ್ರೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ನಾವು ಒಳ್ಳೇದೇ ಮಾತಾಡೋದು, ಕೆಟ್ಟದ್ದು ಮಾತಾಡೋಲ್ಲ. ಒಳ್ಳೆ ಕೆಲಸ ನಿಮಗೂ ಒಳ್ಳೇದಾಗ್ಲಿ.
ಬಿದ್ದಾದ್ರೆ ಅಷ್ಟೇ ಅಂತ ಪಾಪ ಅವರು ಜನ ಜೀವದ ಮೇಲೆ ಭಯ ಬಿಟ್ಟು ತಿರುಗಾಡ್ತಾರೆ. ಸಮಸ್ಯೆ ಇದ್ರೆ ನೀವು ಕ್ಲಿಯರ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ನಿಮಗೆ ಏನಾದ್ರು ಬಿಲ್ ಪಾಸ್ ಆಗಿಲ್ಲ, ಅಮೌಂಟ್ ಬಂದಿಲ್ಲ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಬೇಕಾದ್ರೆ ನಾವು ಮಾತಾಡೋಣ, ಹೋಗಿ. ಅಮೌಂಟ್ ಪೆಂಡಿಂಗ್ ಇದ್ರೆ ನಾವು ಕಮಿಷನ್ ಹತ್ರನೇ ಮಾತಾಡ್ತೀವಿ. ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಮಾತಾಡ್ತೀವಿ. ಕೆಲಸ ಮಾಡಿ ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊಡಿ. ಸಾವಿರಾರು ಜನಕ್ಕೆ ತಿರುಗಾಡೋ ಜಾಗ ಇದು. ಏನಾದ್ರು ಹೆಚ್ಚು ಕಮ್ಮಿ ಯಾರೂ ಇದಿಲ್ಲ. ಅವ್ರ ತಂದೆ ತಾಯಿಗೂ ಹೆಂಡತಿ ಮಕ್ಕಳಿಗೆ ಯಾರೂ ಆಗಲ್ಲ. ಆಯ್ತು, ಸೋಮವಾರ ಬರ್ತೀವಿ ನಾವು. ಕೆಲಸ ಏನ್ ಮಾಡ್ತಾ ಇದ್ರೆ ಏನ್ ಮಾಡ್ತಿಲ್ಲ ನೋಡ್ತೀವಿ. ಅಲ್ಲ ಏನು ಮಾಡ್ತೀರಾ ಸೋಮವಾರ ಫುಲ್ಲು ಅಲ್ಲಿಂದ ಅಲ್ಲಿ ಗಂಟ? ಮತ್ತೆ ನೀವು ಇನ್ನೊಂದೇನು ಮಾಡಿದ್ರೆ ಗೊತ್ತಾ, ಅಲ್ಲಿ ಲಾಸ್ಟಲ್ಲಿ ಪಾಪ ಸಾರ್ವಜನಿಕರಿಗೆ ಓಡಾಡಕ್ಕೆ ಅಂತ ಅವ್ರ ಮನೆಯವರೇ ಮೆಟ್ಲು ಮಾಡಿದ್ರಂತೆ. ಆ ಮೆಟ್ಲೆಲ್ಲ ಮುಚ್ಚಾಕಿದ್ದೀರಾ ಅಲ್ಲಿ ಲಾಸ್ಟಲ್ಲಿ, ಮಣ್ಣು ತುಂಬಿದ್ದೀರಾ ಅಲ್ಲಿ. ಅವ್ರ ಮನೆ ಕಾಂಪೌಂಡು ಹೊಡೆದಿದ್ದೀರಾ ಅಲ್ಲಿ ಲಾಸ್ಟ್ ಮನೆ. ನೋಡಿ ಹೋಗಿ ನೋಡಿ, JCB ಟರ್ನ್ ಆಗಲ್ಲ ಅಂತ ಹೇಳಿ. ಹಾ ನೋಡಿ, ಮನೆ ಮೆಟ್ಲೆ ಹೊಡೆದಿದ್ದೀರ ಅಂತ ಹೇಳ್ತಾ ಇದೀವಿ. ಬನ್ನಿ ಅದು ತೋರಿಸ್ತೀನಿ, ಕರ್ಕೊಂಡೋಗಿ. ಬನ್ನಿ ತೋರಿಸ್ತೀವಿ. ಒಂದು ಮಾತು ಹೇಳ್ತೀನಿ ಕೇಳಿ, ನಿಮ್ ತಪ್ಪಿಲ್ಲ ಅಂದ್ರೆ ನಿಂತ್ಕೊಂಡು ಫೇಸ್ ಮಾಡಿ ಮಾತಾಡಿ, ಏನಿಲ್ಲ ಅದ್ರಲ್ಲಿ. ಸೋಮವಾರ ದಿವಸ ಬಂದು ನೋಡೋಣ. ಈ ತರ ಬರಾಬರಿ ನಾವು ಕೆಲಸ ನಿಲ್ಸಿದ್ದೀವಿ, ಮಾಡ್ತೀವಿ ಸೋಮವಾರ ಅನ್ನೋದು ಸ್ಟೇಟ್ಮೆಂಟ್ ಕೊಡಿ. ಅದು ನಿಮ್ಗೂ ಒಳ್ಳೇದು, ಗೊತ್ತಾಯ್ತಾ? ನಿಮ್ಗೂ ಒಳ್ಳೇದು. ಸತ್ ಮೇಲೆ ಟೈಮ್ ಮಣ್ಣು ಮಾಡಕ್ ಬರ್ತೀರಾ? ಅಲ್ಲಿನಾರ ತಗೊಂಡು ಆದ್ರೆ ಯಾವಾಗ ಕುಡ್ಕ ಬಂದ ಬಿದ್ದ ಅದಕ್ಕೆ ಅವಾಗಲೇ ಹೇಳ್ತಿದ್ರು, ಫೋನಲ್ಲಿ ಮಾತಾಡ್ಕೊಂಡು ಟೈಮ್ ಇದೆ.